ನಿಮ್ಗೆ ಪದೇ ಪದೇ ಟಾನ್ಸಿಲ್ಸ್ ಆಗ್ತಿದ್ಯಾ? ಥ್ರೋಟ್ ಇನ್ಫೆಕ್ಷನ್ ಆಗುತ್ತಾ? ಗಡ್ಡೆಗಳಾಗುತ್ತಾ? ಇಲ್ಲಿ ಕತ್ತೆಲ್ಲ ಊತ ಬರುತ್ತಾ? ಲಿಂಫ್ ನೋಟ್ಸ್ ಅಂದ್ರೆ ಕಿವಿ ಕೆಳಗಡೆ ಈ ಭಾಗದಲ್ಲಿ ಗಡ್ಡೆಗಳಾಗುತ್ತೆ, ಗಂಟುಗಳಾಗುತ್ತೆ. ಆ ಥರ ಆಗ್ತಾನೆ ಇರುತ್ತಾ? ಹಾಗಾದ್ರೆ ನಾನೊಂದು ಮನೆಮದ್ದು ಹೇಳ್ತೀನಿ. ಕರೆಕ್ಟಾಗಿ ಒಂದು 45 ದಿನನಾದ್ರೂ ಫಾಲೋ ಮಾಡಿ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಈ ರೆಮಿಡಿ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಸರ್ ಅವರು ಹೇಳಿರೋದು. ಸೊ ಯಾವುದೇ ಹೆದರಿಕೆ ಇಲ್ದಲೆ ಫಾಲೋ ಮಾಡ್ಬೋದು. ಈ ಮನೆಮದ್ದನ್ನ ಫಾಲೋ ಮಾಡಬೇಕಾದ್ರೆ ಫಸ್ಟ್ ಮಾಡಬೇಕಾಗಿರೋದು ಹಾಲು, ಸಕ್ಕರೆ, ಮೈದಾ ಈ ಮೂರನ್ನು ಬಿಡಬೇಕು, ತಗೊಳ್ಳೇಬಾರ್ದು. 3 ಕಷಾಯ ಇದೆ, ಅದರಲ್ಲಿ ಅಟ್ಲೀಸ್ಟ್ 2 ಕಷಾಯನಾದ್ರೂ ಫಾಲೋ ಮಾಡಿ. ಒಂದೊಂದು ದಿನ ಒಂದೊಂದು ಕಷಾಯನ ಫಾಲೋ ಮಾಡಿ ಮತ್ತೆ ರಿಪೀಟ್ ಮಾಡಬೇಕು. ಮೊದಲನೇ ಕಷಾಯ ಲೆಮನ್ ಗ್ರಾಸ್ ಕಷಾಯ, ಅಂದ್ರೆ ನಿಂಬೆ ಹುಲ್ಲು ಕಷಾಯ. ನಾನು ಕಷಾಯ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬಾ ವಿಡಿಯೋಸಲ್ಲಿ ಹೇಳಿದ್ದೀನಿ. 200 ml ಅಷ್ಟು ನೀರನ್ನ ಕುದಿಯಕ್ಕಿಡಿ. ನೀರು ಕುದಿ ಬಂದಮೇಲೆ ಈ ಗ್ರಾಸ್ನ 1 ಹಿಡಿಯಷ್ಟು, ಲೆಮನ್ ಗ್ರಾಸ್ನ 1 ಹಿಡಿಯಷ್ಟು ಹಾಕ್ಬಿಟ್ಟು 3 ರಿಂದ 4 ನಿಮಿಷನೇ ಕುದಿಸಿ ಮೀಡಿಯಂ ಫ್ಲೇಮಲ್ಲಿ. ನಂತರ ಸ್ಟವ್ ಆಫ್ ಮಾಡಿ ಮುಚ್ಚಳನ ಮುಚ್ಚಿಡಬೇಕು. ತಣ್ಣಗಾಗಲು ಬಿಡಿ. ಉಗುರು ಬೆಚ್ಚಗಾದಾಗ ಫಿಲ್ಟರ್ ಮಾಡಿಕೊಂಡು ಕುಡಿರಿ. ಬೆಳಗ್ಗೆ ಖಾಲಿ ಹೊಟ್ಟೆಲೇ ಕುಡಿಬೇಕು, ನೆನ್ಪಿಟ್ಕೊಳ್ಳಿ. 2ನೇ ಕಷಾಯ ಮೆಂತೆ ಸೊಪ್ಪು ಕಷಾಯ, ಫೆನುಗ್ರೀಕ್ ಲೀವ್ಸ್ ಕಷಾಯ ಅಥವಾ ಮೇಥಿ ಲೀವ್ಸ್ ಕಷಾಯ. ಮೆಂತೆ ಸೊಪ್ಪನ್ನ 1 ಹಿಡಿಯಷ್ಟು ತಗೊಬಂದು ಕಷಾಯ ಮಾಡಿಕೊಂಡು ಕುಡೀರಿ. ನೆಕ್ಸ್ಟ್ 3ನೇ ಕಷಾಯ ಪುದೀನ, ಮಿಂಟ್ ಲೀವ್ಸ್ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ. ಇದ್ರ ಜೊತೆಗೆ 2 ಸಿರಿಧಾನ್ಯನ ಬಳಸಬೇಕು. ಈ 2 ಸಿರಿಧಾನ್ಯಗಳು ಗಂಟ್ಲಲ್ಲಿ ಆಗುವಂತ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡುತ್ತೆ. ಮೊದಲನೇದು ಕೋಡೋ ಮಿಲೆಟ್, ಅಂದ್ರೆ ಹಾರಕ, ಅರ್ಕ ಅಂತ ಕರೀತಾರಲ್ಲ ಅದು. 2ನೇದು ಲಿಟಲ್ ಮಿಲೆಟ್, ಅಂದ್ರೆ ಸಾಮೆ. ಸಾಮೆ ಮತ್ತು ಹಾರಕನ ನಿಮ್ಮ ಆಹಾರದಲ್ಲಿ ಬಳಸಿ. ಮೇಡಮ್, ಸಿರಿಧಾನ್ಯದ ಅನ್ನನ ತಿನ್ನಕ್ಕಾಗ್ತಿಲ್ಲ ಅಂದ್ರೆ ತಿಂಡಿಗಳು ಮಾಡ್ಕೊಂಡು ತಿನ್ಬೋದು. ಇಡ್ಲಿ, ದೋಸೆ, ಪಡ್ಡು, ಕಿಚಡಿ, ಉಪ್ಪಿಟ್ಟು, ಬಿಸಿಬೇಳೆಬಾತು, ಪುಳಿಯೋಗರೆ, ಈ ರೀತಿ ಎಲ್ಲಾ ತರದ ತಿಂಡಿಗಳನ್ನ ಸಿರಿಧಾನ್ಯದಿಂದ ಮಾಡ್ಬೋದು. ನನ್ನ ಚಾನಲ್ನ ಒಂದ್ಸಲ ಚೆಕ್ ಮಾಡಿ, ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ. ಇದ್ರ ಜೊತೆಗೆ ವಾರಕ್ಕೆ ಒಮ್ಮೆ ಆದ್ರೂ ತೆಂಗಿನ ಹಾಲು, ಕೋಕೋನಟ್ ಮಿಲ್ಕ್ನ ಮನೇಲೇ ಮಾಡ್ಕೊಡಿ. ಎಳ್ಳಿನ ಹಾಲು, ಎಳ್ಳನ್ನ ನೆನೆಸ್ಬಿಟ್ಟು ನಂತರ ಗ್ರೈಂಡ್ ಮಾಡಿದ್ರೆ ನಿಮಗೆ ಹಾಲು ಬರುತ್ತೆ. ಅದನ್ನ ಶೋಧಿಸ್ಕೊಂಡು ಕುಡಿಯೋದು. ಅಟ್ಲೀಸ್ಟ್ ವಾರಕ್ಕೆ 1 ರಿಂದ 2 ಸಲನಾದ್ರೂ ಕುಡಿಯೋದಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳಿದ ಕಷಾಯ, ಸಿರಿಧಾನ್ಯ ಮತ್ತು ಹಾಲನ್ನ ಅಟ್ಲೀಸ್ಟ್ ಒಂದು 45 ದಿನನಾದ್ರೂ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. 4 ರಿಂದ 6 ವಾರದಲ್ಲಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಈ ರೀತಿ ಆಹಾರದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ.